ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರಿ ಗೋಲಮಾಲ್ ನಡೆದ ಆರೋಪ ಕೇಳಿ ಬರ್ತಾ ಇದೆ. ಸಿಎಜಿ ವರದಿಯಲ್ಲಿ ಕೋಟಿ ಹಣ ಕೊಳ್ಳೆ ಹೊಡೆದಿರೋ ವಾಸನೆ ಬಡಿತಾ ಇದೆ. 19,000ಕ್ಕೂ ಹೆಚ್ಚು ಜನರ ಹೆಸರಲ್ಲಿ ಒಂದೇ ಬ್ಯಾಂಕ್ ಖಾತೆಗೆ ಹಣ ಹೋಗ್ತಾ ಇತ್ತಂತೆ. ಗೃಹಲಕ್ಷ್ಮಿಯಲ್ಲಿ ಗೋಲ್ಮಾಲ್, ಸಿಎಜಿ ವರದಿಯಲ್ಲಿ ಬಯಲು. 19,020 ಮಂದಿಗೆ ಒಂದೇ ಬ್ಯಾಂಕ್ ಖಾತೆ, ಹೋಯ್ತು ಕಂತೆ. ಎಂಥದ್ದೇ ಯೋಜನೆ ತಂದರೂ ಅಷ್ಟೇ, ಬಡವರ ಉಪಯೋಗಕ್ಕೆ ಮಾತ್ರ ಅನ್ನೋ ಲೇಬಲ್ ಅಂಟಿಸಿದ್ರೂ ಅಷ್ಟೇ, ಯೋಜನೆ ಹೆಸರಲ್ಲಿ ಕಳ್ಳಾಟ ಮಾತ್ರ ನಡೀತಾನೇ ಇರುತ್ತೆ. ಸರ್ಕಾರದ ಹಣವನ್ನ ಫಲಾನುಭವಿಗಳಿಗೆ ತಲುಪಿಸೋದ್ರ ಮಧ್ಯೆ ಖಜಾನೆಯಲ್ಲಿ ಕೈ ಆಡಿಸ್ತಾನೆ ಇರ್ತಾರೆ. ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಇಂಥದ್ದೇ ಭಾರಿ ಗೋಲ್ಮಾಲೊಂದು ಬಟಾ ಬಯಲಾಗಿದೆ. ಸಿಎಜಿ ವರದಿ ಹೊರಬೀಳ್ತಿದ್ದಂತೆ ರಾಜ್ಯ ರಾಜಕೀಯದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಯಾಕಂದ್ರೆ 19,020 ಮಂದಿಗೆ ಒಂದೇ ಬ್ಯಾಂಕ್ ಖಾತೆ ಇತ್ತಂತೆ. ಅದೇ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಕೋಟಿ ಲೆಕ್ಕದಲ್ಲಿ ಹಣ ಸಂದಾಯ ಆಗ್ತಿತ್ತು ಅನ್ನೋದು ಈಗ ಜಗಜ್ಜಾಹೀರಾಗಿದೆ. ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ಪಂಚ ಗ್ಯಾರಂಟಿಗಳಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದ್ದು ಗೃಹಲಕ್ಷ್ಮಿ ಯೋಜನೆ. ಇದೇ ಯೋಜನೆಗೆ ಸರ್ಕಾರ ಕೋಟಿ ಹಣ ವ್ಯಯಿಸಿದೆ. ಪ್ರತಿ ತಿಂಗಳು ರಾಜ್ಯದ ಪ್ರತಿ ಮನೆಯ ಯಜಮಾನಿಗೆ 2,000 ಹಣ ಕೊಡ್ತಿದೆ. 2-3 ತಿಂಗಳು ಲೇಟ್ ಆದರೂ ಕಂತಿನ ರೂಪದಲ್ಲಾದರೂ ಹಣ ಹಾಕ್ತಿದ್ರು. ಹೀಗಾಗಿ ಈ ಯೋಜನೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿತ್ತು. ಇದೀಗ ಪರಿಷ್ಕರಣೆ ಹೆಸರಲ್ಲಿ ಮೇಜರ್ ಸರ್ಜರಿ ಸಹ ನಡೀತಿದೆ. ಮೃತಪಟ್ಟವರು ಹಾಗೂ ಟ್ಯಾಕ್ಸ್ ಕಟ್ತಿರುವವರನ್ನ ಹುಡುಕಿ ಬಂದ್ ಮಾಡ್ತಿದ್ದಾರೆ. ಇದೇ ಹೊತ್ತಲ್ಲೇ ಈಗ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಹೊರಬಿದ್ದಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರೀ ಗೋಲ್ಮಾಲ್ ನಡೆದಿದೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಗೃಹಲಕ್ಷ್ಮಿ ಯೋಜನೆಯ ಗುದ್ದಾಟ ನಡೀತಿರೋ ಹೊತ್ತಲ್ಲೇ ಈ ಯೋಜನೆಯಲ್ಲಾದ ಲೋಪದ ಬಗ್ಗೆ ಸಿಎಜಿ ವರದಿ ಬಿಡುಗಡೆಯಾಗಿದೆ. ಈ ವೇಳೆ ಗೃಹಲಕ್ಷ್ಮಿ ಯೋಜನೆಯಲ್ಲಾದ ಲೋಪದ ಬಗ್ಗೆ ಎಳೆಯಾಗಿ ಉಲ್ಲೇಖಿಸಿದ್ದಾರೆ. 19,000 ಫಲಾನುಭವಿಗಳ ಒಂದೇ ಬ್ಯಾಂಕ್ ಖಾತೆಗೆ ಹಣ ಹೋಗಿರೋದು ಗೊತ್ತಾಗಿದೆ. ಸಿಎಜಿ ವರದಿ ಪ್ರಕಾರ 19,020 ಫಲಾನುಭವಿಗಳಿಗೆ ಒಂದೇ ಬ್ಯಾಂಕ್ ಖಾತೆ ಇದೆಯಂತೆ. ಇದೇ ಬ್ಯಾಂಕ್ ಖಾತೆಗೆ ಕೋಟಿ ಹಣ ಹರಿದು ಹೋಗಿದೆ. ಅಲ್ಲದೆ 8,995 ಖಾತೆಗಳಿಗೆ ಪುನರಾವರ್ತಿತವಾಗಿ ಪದೇ ಕೋಟಿ ಹಣ ಜಮೆ ಮಾಡಲಾಗಿದೆಯಂತೆ. ಇದರ ಜೊತೆಗೆ 10,36,308 ಫಲಾನುಭವಿಗಳು ಬ್ಯಾಂಕ್ ಖಾತೆ ಬದಲಿಸಿರುವುದು ಬೆಳಕಿಗೆ ಬಂದಿದ್ದು, ಬ್ಯಾಂಕ್ ಖಾತೆಯೇ ಇಲ್ಲದ 23,262 ಫಲಾನುಭವಿಗಳಿಗೂ ಹಣ ಸಂದಾಯವಾಗಿದೆ. ಅಚ್ಚರಿ ಅಂದ್ರೆ ಬ್ಯಾಂಕ್ ಖಾತೆ ಇಲ್ಲದವರ ಖಾತೆಗೆ 46.52 ಕೋಟಿ ಹಣ ಹೋಗಿದೆಯಂತೆ. ಡಿಬಿಟಿ ಮೂಲಕ ಫಲಾನುಭವಿಗಳಿಗೆ ಹಣ ಜಮೆ ಮಾಡಲಾಗಿದ್ದು, ಖಾತೆಯೇ ಇಲ್ಲದವರಿಗೂ ಡಿಬಿಟಿ ಹೇಗಾಯಿತು ಅನ್ನೋದೇ ಅನುಮಾನ ಹುಟ್ಟಿಸಿರೋದು. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ಸಭೆಯಲ್ಲೂ ಸಿಎಜಿ ವರದಿ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಇದೇ ವರದಿ ಆಧರಿಸಿಯೇ ಅನರ್ಹರ ಪತ್ತೆಗೆ ಸರ್ಕಾರ ಮುಂದಾಗಿದ್ದು, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೋಟಿ ಹಣ ಹರಿದು ಹೋಗಿದ್ದು, ಪರಿಷ್ಕರಣೆ ಹೆಸರಲ್ಲಿ ಲಕ್ಷಾಂತರ ಜನರಿಗೆ ಸರ್ಕಾರ ಶಾಕ್ ಕೊಡ್ತಿದೆ. ಒಟ್ನಲ್ಲಿ ಕಾಂಗ್ರೆಸ್ ಸರ್ಕಾರದ ಜನಪ್ರಿಯ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಸುತ್ತ 10 ಅನುಮಾನಗಳು ಹುಟ್ಟುಕೊಂಡಿದೆ. ಯೋಜನೆ ಹೆಸರಲ್ಲಿ ಕೋಟಿ ಕೊಳ್ಳೆ ಹೊಡೆದಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಹೀಗಾಗಿ ಸರ್ಕಾರ ಮುಂದೆ ಯಾವ ಕ್ರಮ ಕೈಗೊಳ್ಳುತ್ತೆ ಕಾದು ನೋಡಬೇಕು. ಶರಣು ಹಂಪಿ, ನ್ಯೂಸ್ 18 ಬೆಂಗಳೂರು.